Hello everyone, welcome to my YouTube channel Mean Malta. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ? ಕಟಾನಿಯಾ. ಓಕೆ, ಕಟಾನಿಯಾ ಇರೋದು ಇಟಲಿಲಿ. ಸೊ ಇಲ್ಲಿದು ಸ್ಪೆಷಾಲಿಟಿ ಏನಂತ ಅಂದರೆ ಲೈವ್ ವಾಲ್ಕೆನೋ ಸಿಗುತ್ತೆ ನಮಗೆ ಇಲ್ಲಿ ನೋಡೋದಕ್ಕೆ. ಇಡೀ ವರ್ಲ್ಡಲ್ಲಿ ಬರೀ 7 ಪ್ಲೇಸಸಲ್ಲಿ ಮಾತ್ರ ನಮಗೆ ಲೈವ್ ವಾಲ್ಕೆನೋ ನೋಡೋಕ್ಕೆ ಸಿಗುತ್ತೆ. ಅದು ಒಂದು ಕಟಾನಿಯಲ್ಲಿದೆ. ಸೊ ಅದು ಹೇಗಿರುತ್ತೆ ಏನು ನೆನ್ನೆ ತಾನೇ ಅಲ್ಲ 2 ಡೇಸ್ ಬ್ಯಾಕ್ ಎರಪ್ಟ್ ಆಗಿದೆ. 2 ಡೇಸ್ ಬ್ಯಾಕ್ ಎರಪ್ಟ್ ಆಗಿದೆ. ಸೊ ಇವಾಗಿನ ಚೆನ್ನಾಗಿರುತ್ತೆ ಅನ್ಸುತ್ತೆ ನೋಡೋದಕ್ಕೆ. ಹೋಗ್ತಾ ಇದ್ದೀವಿ. ಮತ್ತು ಇದ್ರದ್ದು ಬೆಸ್ಟ್ ಪಾರ್ಟ್ ಏನಂದರೆ ಮಾಲ್ಟಾಯಿಂದ ಕಟಾನಿಯಾಗೆ ಜಸ್ಟ್ ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ. ಹಿಂಗೆ ಹತ್ತಿದ್ವಿ ಹಿಂಗೆ ಇಳಿದ್ವಿ, ಗೊತ್ತೇ ಆಗಲಿಲ್ಲ. ಅಂದರೂ ಫ್ಲೈಟ್ ಜರ್ನಿ ತುಂಬ ಭಯ ಆಯ್ತು ಇವತ್ತು. ಯಾಕೆ? ನೆನ್ನೆ ಅಹಮದಾಬಾದ್ ಇದ್ರದ್ದು ನೋಡಿ. ಅಂದರೂ ಅದೆಲ್ಲ ಫೇಟ್ ಏನೂ ಮಾಡೋಕ್ಕಾಗಲ್ಲ. ಮತ್ತೆ ಇಲ್ಲಿ ನೋಡಿ ಎಲ್ಲ ಕಡೆ ಅದು ವಾಲ್ಕನ್ ಆಕ್ಟಿವ್ ಆಗಿರೋದ್ರಿಂದ ಆಶಸ್ ಇದೆ ನೋಡು. ಇಡೀ ಕಂಟ್ರಿನೇ ಈ ಥರ ಇರುತ್ತೆ. ಸಿಟಿ ಕಂಟ್ರಿನೇ ತಾನೇ ಕಟಾನಿಯಾ. ಇಟಾಲಿ ಕಂಟ್ರಿ ನೀನೇ ಹೇಳ್ದಲ್ಲ. ಸರಿ, ಈ ಕರೆಕ್ಟ್ ಅಲ್ವಾ? ಇಡೀ ಸಿಟಿಲಿ ಈ ತರಾನೇ ಇದೆ. ನಾನು ಅದನ್ನ ಕಟ್ ಮಾಡ್ಬಿಡ್ತೀನಿ ಇವಾಗ. ಹಿಂಗೆ ಎಲ್ಲ ಕಡೆ ಬರೇ ಕಟ್ಟು ಕಟ್ಟು ಕಟ್ಟು. ಸಾರಿ ನೋಡಿ ಎಲ್ಲ ಇಲ್ಲೆಲ್ಲ ಅದಕ್ಕೆ ಎಲ್ಲ ಬ್ಲ್ಯಾಕ್ ಇದೆ. ಫುಲ್ ಆಶಸ್ ಅಲ್ವಾ? ಇಡೀ ಸಿಟಿಲಿ ಇದೇ ತರ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಇರುತ್ತೆ. ಏನಕ್ಕೆ ಅಂದ್ರೆ ವಾಲ್ಕೆನೋ ಎರಪ್ಟ್ ಆಗಿ ಅದ್ರದ್ದು ಆಶಸ್ ಎಲ್ಲ ಇಡೀ ಸಿಟಿ ತುಂಬಾ ಬಂದಿದೆ. ನಾವು ಯಾವುದೇ ಬಿಲ್ಡಿಂಗ್ ನೋಡಿದ್ರು ಬ್ಲ್ಯಾಕ್ 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 ಇರುತ್ತೆ. ಸರಿ, ಇವತ್ತೇನು ಪ್ಲಾನು? ಇವತ್ತು ಬೆಸ್ಟ್ ಏನಂತಂದ್ರೆ ನನಗೆ ತುಂಬ ಫೇವ್ರೆಟ್ ಏನಂದ್ರೆ ಶಾಪಿಂಗಿಗೆ ಅಂತಲೇ ಇಟ್ಟಿದ್ದೀವಿ. ಸೊ ಬೇರೆ ಯುರೋಪಿಯನ್ ಕಂಟ್ರೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಚೀಪಾಗಿ ಸಿಗುತ್ತಂತೆ. ಸೊ ನೋಡೋಣ ಏನು ಸಿಗುತ್ತೆ ಅಂತ ಶಾಪಿಂಗಿಗೆ ಅಂತ ಇವತ್ತು 1 ಡೇ ಫುಲ್ ಇಟ್ಟಿದ್ದೀನಿ. ಸೊ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಶಾಪ್ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಕಟಾನಿಯಾಗೆ ಬರೀ ನಾನು ಭರತ್ ಮಾತ್ರ ಹೋಗಿರಲಿಲ್ಲ, ನಮ್ಮ ಕಲೀಗ್ಸ್ ಕೂಡ ನಮ್ಮ ಜೊತೆ ಬಂದಿದ್ರು. ಸೊ ರೀಚ್ ಆದಾಗ್ಲಿಂದ ಯಾರು ಏನೂ ತಿಂದಿರಲಿಲ್ಲ, ಎಲ್ರಿಗೂ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಶಾಪಿಂಗ್ ಹೋಗ್ತಾ ಆನ್ ದಿ ವೇ ಅಲ್ಲೇ ಒಂದು ಕ್ವಿಕ್ ಸ್ಟಾಪ್ ತಗೊಂಡು ಅಲ್ಲೇ ಇದ್ದಿದ್ದ ಬೇಕ್ರಿಲಿ ಎಲ್ಲರೂ ಲೈಟ್ ಆಗಿ ಒಂದೊಂದು ಕ್ರೊಸಾಂಟ್ ತಿನ್ನೋಣ ಅಂತ ಪ್ಲಾನ್ ಮಾಡಿದ್ವಿ. ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ನಮ್ಮಂತ ವೆಜಿಟೇರಿಯನ್ಸ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಸಿಗೋದು ಕ್ರೊಸಾಂಟ್ಸ್ ಮಾತ್ರ. ಇಲ್ಲಿ ಕುತ್ಕೊಳ್ಳೋದಕ್ಕೆ ಪ್ಲೇಸ್ ತುಂಬಾ ಚೆನ್ನಾಗಿದ್ದರಿಂದ ಎಲ್ಲರೂ ಹಾಫ್ ಅನ್ ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದೊಂದು ಕ್ರೊಸಾಂಟ್ ತಿಂದ್ಮೇಲೆ ಎಲ್ಲರೂ ಸ್ವಲ್ಪ ಚಾರ್ಜ್ ಆಗಿ ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಶಾಪಿಂಗಿಗೆ. ರೋಡಲ್ಲಿ ಬಸ್ಗೆ ವೇಟ್ ಮಾಡ್ತಿರ್ಬೇಕಾದ್ರೆ ನಾವು ಏನೇನ್ ತರಲೆ ಮಾಡಿದ್ವಿ ಅಂತ ನೀವೇ ನೋಡಿ. ಬಸ್ ಎಷ್ಟೊತ್ತಿಗೆ ಬರುತ್ತೆ ಏನು ನೋಡ್ಕೊಂಬೇಡ್ರಿ, ಕರ್ಕೊಂಡ್ ರೋಡಿಗೆ ಬಿಟ್ಬಿಡ್ರಿ ನಮ್ನ. ಯು ಆರ್ ಸೇಯಿಂಗ್ ಸಮಥಿಂಗ್, ನೋ ಟೆಲ್ that dialogue I said 4 times. Now again for the 5th time. रोड पे ला दिया है ये लोग ने. बर्थडे के दिन रोड पे लेके आए हैं. वो भी नहीं, इटाली के रोड पे लेके आए हैं. इटाली के रोड से नॉर्मल नॉट नॉर्मल रोड नहीं, इटाली के रोड पे लेके आए तेजस्वी के बर्थडे को. नॉर्मल रोड यार, इनफ इंटरनेशनल रोड. People must be thinking foreign में मजाक कर रहे हैं हम. ಹಾಫ್ ಅನ್ ಅವರ್ ವೇಟ್ ಮಾಡಿದ್ಮೇಲೆ ಕಡೆಗೂ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಬಸ್ ಬಂತು. ಆದ್ರೆ ಟ್ವಿಸ್ಟ್ ಏನು ಅಂತ ಅಂದ್ರೆ ಕಟಾನಿಯಾದಲ್ಲಿ ಸಿಟಿ ಬಸ್ಸಸ್ ಅಲ್ಲಿ ಟಿಕೆಟ್ ಕೊಡಲ್ಲ. ಮುಂಚೆನೆ ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ತಗೊಬೇಕು. ಈ ವಿಷಯ ನಮಗೆ ಗೊತ್ತಿರ್ಲಿಲ್ಲ. ಮಾಲ್ಟಲ್ಲೇ ಆಗ್ಲಿ ಇಂಡಿಯಾಲ್ಲೇ ಆಗ್ಲಿ ನಾವು ಬಸ್ ಹತ್ತದ ಮೇಲೂ ಟಿಕೆಟ್ ತಗೊಬಹುದು, ಮತ್ತೆ ಮುಂಚೆ ಕೂಡ ಟಿಕೆಟ್ ತಗೊಬಹುದು. ಕಟಾನಿಯಲ್ಲೂ ಅದೇ ತರ ಅಂತ ಸ್ಟೈಲ್ ಆಗಿ ಬಸ್ ಹತ್ತಿದ್ವಿ. ಆದ್ರೆ ಬಸ್ ಹತ್ತದ ಮೇಲೆ ಗೊತ್ತಾಯ್ತು ಬಸ್ ಒಳಗೆ ಟಿಕೆಟ್ ಕೊಡಲ್ಲ ಅಂತ. ಮತ್ತೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಅಂದ್ರೆ ಯಾರಿಗೂ ಇಂಗ್ಲಿಷ್ ಬರಲ್ಲ. ನಾವು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಮಾತಾಡೋದು ನಮಗೆ ಅರ್ಥ ಆಗಲ್ಲ. ಎಲ್ಲದಕ್ಕೂ ಗೂಗಲ್ ಟ್ರಾನ್ಸ್ಲೇಟೇ ಬಳಸಬೇಕು. ಅಂತೂ ಇಂತೂ ಯಾರ ಹತ್ರನೂ ಫೈನ್ ಹಾಕಿಸ್ಕೊಳ್ದಂಗೆ ಫಸ್ಟ್ ಡೆಸ್ಟಿನೇಷನ್ಗೆ ನಾವೆಲ್ಲರೂ ಫ್ರೀ ಆಗಿ ರೀಚ್ ಆದ್ವಿ. ಇವಾಗ ನೀವು ನೋಡ್ತಿರೋದು ವಿಯಾ ಇಟ್ನಾ ಅನ್ನೋ ಸ್ಟ್ರೀಟ್. ಏರ್ಪೋರ್ಟ್ ಇಂದ ಇಲ್ಲಿಗೆ ರೀಚ್ ಆಗೋದಕ್ಕೆ ನಾವು ಬಸ್ಸಲ್ಲಿ ಬಂದ್ರೆ 1.5 euros ಕೊಡಬೇಕು. ಆ ಟಿಕೆಟ್ ನಮಗೆ 90 ಮಿನಿಟ್ಸ್ ವ್ಯಾಲಿಡಿಟಿ ಇರುತ್ತೆ. ಸೊ 90 ಮಿನಿಟ್ಸ್ ಅಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಶಾಪಿಂಗಿಗೆ ಮಾತ್ರ ಈ ವಿಯಾ ಇಟ್ನಾ ಅನ್ನೋ ಸ್ಟ್ರೀಟ್ ಕಟಾನಿಯಾ ಸಿಟಿಲಿ ಫೇಮಸ್. ನಿಮ್ಗೆ ಲೋ ಬಜೆಟ್ ಆದ್ರೂ ಸರಿ, ಹೈ ಬಜೆಟ್ ಆದ್ರೂ ಸರಿ, ಎಲ್ಲ ತರದ ಶಾಪ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಬರೀ ಶಾಪಿಂಗ್ ಮಾತ್ರ ಅಲ್ಲ, ಇಲ್ಲಿ ಒಳ್ಳೆ ಆರ್ಕಿಟೆಕ್ಚರ್ ನೋಡೋಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಸೊ ಎಲ್ರು ಊಟ ಮಾಡೋಣ ಅಂತ ಇಂಡಿಯನ್ ರೆಸ್ಟೋರೆಂಟಿಗೆ ಹೊರಟ್ವಿ. ಇದು ಪಾನಿಪುರಿನ ಪಾಪಿ ಚಾಟ. ನೀನು ಮಾತಾಡೋದೇನು ಬರ್ತಿರಲ್ಲ. ಬರುತ್ತೆ, ಯಾಕೆ ಬರಲ್ಲ? ಆಫ್ ಆಗಿಲ್ವಾ ಅಲ್ಲಿ? ಅಲ್ಲೇನು ಕನೆಕ್ಟ್ ಆಗಿಲ್ವಲ್ಲ, ತಲೆ ಎಲ್ಲಿಂದ ಕೇಳಿಸಲ್ಲ. ಏನೋ ಒಂದು ಎಂಜಾಯ್ ಚೆನ್ನಾಗಿದೆ. ಎಲ್ಲ ಆರಾಮಾಗಿ ತಿಂತಾವೆ.
ಊಟ ಮುಗಿಸ್ಕೊಂಡು ಎಲ್ಲರೂ ಬಂದಿದ್ದು ಶಾಪಿಂಗ್ ಸ್ಟ್ರೀಟ್ಗೆ. ಮುಂದೆ ಏನಾಯ್ತು ಅಂತ ನೀವೇ ನೋಡಿ. ಇವಾಗ ಬಟ್ಟೆ ತಗೊಳಕ್ಕೆ ಅಂತ ಬಂದ್ವಿ. ಇಲ್ಲಿ ಪ್ರೈಸ್ ಎಲ್ಲ ತುಂಬ ರೀಸನಬಲ್ ಆಗಿದೆ. ರೀಸನಬಲ್ ಅಂದರೆ ಯುರೋಪಿಗೆ ರೀಸನಬಲ್, ಯುರೋಪ್ ಕಂಟ್ರಿಗೆ, ನಮ್ಮ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಅಲ್ಲ. ಬಟ್ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಾನು ಭರ್ಜರಿಯಾಗಿ ಶಾಪಿಂಗ್ ಮಾಡ್ತಾ ಇದ್ದೀನಿ. ಪಾಪ ಭರತಿಗೇನು ಸಿಕ್ಕಿಲ್ಲ. ಇದು ವಿಮೆನ್ಸ್ದು. ಸೊ ಭರತಿಗೆ ನೆಕ್ಸ್ಟ್ ನೋಡಬೇಕು, ಖಂಡಿತ ಬಟ್ಟೆ ಕೊಡಿಸ್ತೀನಿ. ಶಾಪಿಂಗ್ ಅನ್ಕೊಂಡು ಹೋಗಿದ್ದೆ 2 ಅಂಗಡಿಗೆ. ಆಲ್ರೆಡಿ ಇಂಡಿಯನ್ ಕರೆನ್ಸಿಲಿ 10,000 ಮಾಡಿದೀವಿ. ಇಲ್ಲಿ ನೋಡಿ, ಇವರು ಒಂದೇ ಅಂಗಡಿಲಿ 15,000 ಬಿಲ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಮಾಲ್ಗೆ ಹೋಗ್ಬಿಟ್ಟು ಅಲ್ಲೇನಿದೆ ನೋಡೋಣ ಅಂತ. ಲಕ್ಸುರಿ ಶಾಪಿಂಗ್ MKದು. ಇಂಡಿಯಾದಲ್ಲಿರೋ ಫ್ರೆಂಡಿಗೆ ಪ್ರೈಸ್ ಕಂಪೇರ್ ಮಾಡುವಂತ ಫೋಟೋ ಕಳಿಸ್ತಾ ಇದ್ದೀನಿ. ಮೂಚಿ ತಗೊಬೇಕು ಅಂತ ಇದ್ರು, MKಗೆ ಬಂದ್ಬಿಟ್ಟಿದೀವಿ. MK ಇಂದ ನೆಕ್ಸ್ಟ್ ಇನ್ನೆಲ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ. ಅಲ್ಲೇ ಲೋಕಲ್ ಅಲ್ಲಿ ಯಾವ್ದಾದ್ರು 20 ಯೂರೋಸಿಗೆ ಏನಾದ್ರು ಸಿಕ್ಕಿದ್ರೆ ನೋಡೋಣ. ಈ ಮಾಲಲ್ಲಿ ನೋಡಿದ MK ಬ್ರ್ಯಾಂಡ್ ಶೇಡ್ಸ್ ನನಗೆ ಯಾಕೋ ಅಷ್ಟಿಷ್ಟ ಆಗಲಿಲ್ಲ ಅಂತ ನಾವಲ್ಲಿಂದ ಹೊರಟು ಇಲ್ಲಿರೋ ಲೋಕಲ್ ಫ್ಲೀ ಮಾರ್ಕೆಟಿಗೆ ಬಂದ್ವಿ. ಇಲ್ಲಿ ಎಲ್ಲ ಕಟಾನಿಯಾ ಬೇಸ್ಡ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನಮಗೆ ಸಿಗುತ್ತೆ. ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಮತ್ತೆ ಕಲರ್ಫುಲ್ ಆಗಿತ್ತಲ್ಲ ಅಂತ ನಾವು ಒಂದ್ ರೌಂಡ್ ಸುಮ್ಮನೆ ಹಾಗೆ ಕಣ್ಣಾಡಿಸಿದ್ವಿ. ಬೈ ದ ವೇ, ನಾನೀಗ ತೋರಿಸಿದ ಅಷ್ಟು ಶಾಪ್ಗಳು ಕೂಡ ಒಂದೇ ಸ್ಟ್ರೀಟಲ್ಲಿದೆ. ಒಂದೇ ಲೈನಲ್ಲಿ ಇಂಡಿವಿಜುವಲ್ ಬ್ರ್ಯಾಂಡ್ ಸ್ಟೋರ್, ಶಾಪಿಂಗ್ ಮಾಲ್, ಫ್ಲೀ ಮಾರ್ಕೆಟ್ ಮತ್ತೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಮಾರ್ಕೆಟ್ ಕೂಡ ಇದೆ. ನಾವು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಮಾರ್ಕೆಟ್ನ ಸ್ಕಿಪ್ ಮಾಡಿದ್ವಿ. ಮತ್ತೆ ಇನ್ನೊಂದು ಹೇಳಬೇಕು, ಮಾಲ್ಟಾಗೆ ಮೋಸ್ಟ್ ಆಫ್ ದ ವೆಜಿಟೇಬಲ್ಸ್ ಬರೋದೇ ಕಟಾನಿಯಾಯಿಂದ. ಈ ಗ್ಯಾಪ್ ಅಲ್ಲಿ ಭರತ್ ಕೂಡ ಒಳ್ಳೆ ಶಾಪಿಂಗ್ ಮಾಡಿದ್ರು. ಆದ್ರೆ ನನಗೆ ರೆಕಾರ್ಡ್ ಮಾಡ್ಕೊಳ್ಳೋದು ಮರ್ತೋಯ್ತು. ಇಡೀ ದಿನ ಶಾಪಿಂಗ್ ಮಾಡಿ ಸುಸ್ತಾಗಿ ಹೊಟ್ಟೆಗೇನಾದ್ರೂ ತಿನ್ನೋಣ ಅಂತ ನಾವು ಬಂದಿದ್ದು ಇನ್ಸೈನೆ ಕೆಫೆಗೆ. ಹಾಗೆ ನಮ್ಮ ಫ್ರೆಂಡ್ ಬರ್ಡೇ ಕೂಡ ಇದ್ದಿದ್ರಿಂದ ಕೇಕ್ ಕೂಡ ತಗೊಬೇಕಿತ್ತು. ಈ ಕೆಫೆಲಿ ಕೇಕ್ ಎಷ್ಟು ಚೆನ್ನಾಗಿತ್ತೋ ಸ್ಟಾಫ್ ಕೂಡ ಅಷ್ಟೇ ಚೆನ್ನಾಗಿದ್ರು. ತುಂಬಾ ಫ್ರೆಂಡ್ಲಿಯಾಗಿ ನಮ್ಮನ್ನು ವೆಲ್ಕಮ್ ಮಾಡಿ ನಾವು ಬೇರೆ ಎಲ್ಲೆಲ್ಲಿ ಹೋಗ್ಬೋದು ಅಂತ ಕೂಡ ಅವರೇ ಗೈಡ್ ಮಾಡಿದ್ರು. ನಂದು ಯೂಟ್ಯೂಬ್ ಚಾನೆಲ್ ಇದೆ ಅಂತ ಹೇಳಿದ್ದಕ್ಕೆ ಅವರೆಲ್ಲರ ರಿಯಾಕ್ಷನ್ ಈ ತರ ಇತ್ತು. ನಮಸ್ತೆ. ಕೇಕ್ ತಗೊಂಡು ನಾವು Airbnb ಕಡೆ ಹೊರಟ್ವಿ. ಬರ್ಡೇಗಳಿಗೆ ವಿಶ್ ಮಾಡಿ ಎಲ್ಲರೂ ಕೇಕ್ ತಿಂದು ಹ್ಯಾಪಿಯಾಗಿ ಮಲ್ಕೊಂಡ್ವಿ. ಇದು ನನ್ನ ಡೇ 1 ಆಫ್ ಕಟಾನಿಯಾ. ಸ್ಟೇ ಟ್ಯೂನ್ಡ್ ಫಾರ್ ಡೇ 2. ಥ್ಯಾಂಕ್ ಯು.